ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯದ ಬಗ್ಗೆ ಚರ್ಚಿಸೋಣ. ನಾವೆಲ್ಲ ನೋಡಿರ್ತೇವೆ, ಮನುಷ್ಯನ ಹುಟ್ಟು ಹೇಗಾಗ್ತದೆ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸತ್ತು ಹೋಗಲೇಬೇಕು. ಸಾಯುವುದು ಅಂದರೆ ಏನು? ಜನರಲ್ ಆಗಿ ನಾವು ಒಂದು ಶಬ್ದವನ್ನು ಉಪಯೋಗಿಸ್ತೇವೆ, ಸತ್ತು ಹೋದ. ಹಾಗಾದರೆ ಇದ್ದದ್ದು ಏನು, ಸತ್ ಹೋದದ್ದು ಏನು? ಮನುಷ್ಯ ಸಾಯುವಾಗಲೂ ಆತನ ದೇಹ ಈ ಭೂಮಿಯಲ್ಲೇ ಇರ್ತದೆ. ದೇಹದೊಳಗಿದ್ದಂತಹ ಯಾವುದೋ ಒಂದು ಸತ್ವ ಅದು ಆ ದೇಹವನ್ನು ಬಿಟ್ಟು ಹೋಗುತ್ತದೆ. ಈ ಕಾರಣದಿಂದಾಗಿ ನಾವು ಹೇಳ್ಬಹುದು, ಹ್ಯೂಮನ್ ಬೀಯಿಂಗ್ ಇಸ್ ಎ ಕೋ ಎಕ್ಸಿಸ್ಟೆನ್ಸ್ ಆಫ್ ಬಾಡಿ ಪ್ಲಸ್ ಸೆಲ್ಫ್. ಯಾವಾಗ ನಮಗೆ ನಮ್ಮೊಳಗೆ ಬಾಡಿ ಮತ್ತೆ ಸೆಲ್ಫ್ ಎಂಬ ಎರಡು ಪಾರ್ಟ್ ಇದೆ ಎಂಬ ಅರಿವಾಗ್ತದೆ, ಆಗ ನಮ್ಗೆ ಜನರಲ್ ಆಗಿ ಕ್ವಶನ್ ಬರ್ತದೆ, ನಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಏನು, ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್ ಏನು? ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ, ನಮಗೆ ಅನೇಕ ಡಿಸೈರ್ಗಳಿರ್ತವೆ. ಅವುಗಳಲ್ಲಿ ಈಗ ನಾವು ಕೆಲವೊಂದನ್ನು ವೆರಿಫೈ ಮಾಡುವ. ಅವುಗಳಲ್ಲಿ ಯಾವುದು ನಮ್ಮ ಬಾಡಿಯ ರಿಕ್ವೈರ್ಮೆಂಟ್, ಯಾವುದು ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್, ನನಗೊಂದು ಕಾರ್ ಬೇಕು ಅಂತ ಇರ್ತದೆ. ಕಾರು ಯಾಕಾಗಿ ನನಗೆ ಬೇಕು? ಕಾರಿಂದ ಆಗುವಂತಹ ಉಪಯೋಗವೇನು? ಐ ಕ್ಯಾನ್ ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಟ್ ಈಸ್ ಎ ರಿಕ್ವೈರ್ಮೆಂಟ್ ಆಫ್ ಎ ಬಾಡಿ. ವೆರಾಸ್ ಯಾವ ಕಾರು ಬೇಕು? ಮಾರುತಿಯ ಕಾರು ಬೇಕಾ, BMW ಬೇಕಾ, ಲಂಬೋರ್ಗಿನಿ ಬೇಕಾ? ಇಟ್ ಈಸ್ ಎ ರಿಕ್ವೈರ್ಮೆಂಟ್ ಆಫ್ ದ ಸೆಲ್ಫ್. ನಾವು ಇನ್ನೂ ಕೂಡ ಡೀಟೇಲ್ ಆಗಿ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಏನು ಮತ್ತೆ ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಏನು ಎನ್ನುವುದನ್ನು ಐಡೆಂಟಿಫೈ ಮಾಡುವ. ಬಾಡಿಗೆ ಕೇವಲ ಮೂರೇ ರಿಕ್ವೈರ್ಮೆಂಟ್ ಇರ್ತದೆ: ನರಿಶ್ಮೆಂಟ್, ಪ್ರೊಟೆಕ್ಷನ್ ಅಂಡ್ ರೈಟ್ ಯುಟಿಲೈಸೇಷನ್. ನರಿಶ್ಮೆಂಟ್ ಅಂದ್ರೆ ಏನು? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇದು ಅನುಭವವಾಗಿರ್ತದೆ. ಹಸಿವಾದಾಗ ನಮಗೆ ಆಹಾರವನ್ನು ತಿನ್ನಲೇಬೇಕು. ಈ ಆಹಾರ ನಮಗೆ ದೇಹಕ್ಕೆ ಎನರ್ಜಿಯನ್ನು ಒದಗಿಸಲಿಕ್ಕೆ ಉಪಯೋಗಗೊಳ್ಳುತ್ತದೆ. ನಾವು ಯಾವ ಆಹಾರವನ್ನು ತಿನ್ನಬೇಕು ಅದು ಸೆಲ್ಫ್ ರಿಕ್ವೈರ್ಮೆಂಟ್. ನಮ್ಮ ದೇಹಕ್ಕೆ ನರಿಶ್ಮೆಂಟ್ ಬೇಕು, ಅದು ನಮ್ಮ ಬಾಡಿ ರಿಕ್ವೈರ್ಮೆಂಟ್. ಯಾವಾಗಲೂ ಬಾಡಿ ರಿಕ್ವೈರ್ಮೆಂಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ. ನಮ್ಗೆ ಎಷ್ಟು ದೋಸೆ ಬೇಕು ಇದನ್ನು ನಾವು ಐಡೆಂಟಿಫೈ ಮಾಡಬಹುದು. ಒಂದು ದೋಸೆಯಲ್ಲಿ ಒಬ್ಬನಿಗೆ ಹೊಟ್ಟೆ ಫುಲ್ ಆಗ್ಬಹುದು, ಮತ್ತೆ ಕೆಲವರಿಗೆ 5 ದೋಸೆ ಬೇಕಾಗಬಹುದು. ಆದರೆ ಇಟ್ ಈಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ನಮ್ಗೆ ಹಸಿವಾದಾಗ ಯಾವ ಫುಡ್ ಅನ್ನು ತಿನ್ನಬೇಕು ಅಂತ ರಿಕ್ವೈರ್ಮೆಂಟ್ ಬರುವುದು ನಮ್ಮ ಸೆಲ್ಫ್ ಅಲ್ಲಿ. ಇನ್ನು ಇದರ ಕುರಿತು ಗಾಢವಾದಂತಹ ಅಧ್ಯಯನವನ್ನು ನಾವು ಮಾಡುವ. ಬಾಡಿ ರಿಕ್ವೈರ್ಮೆಂಟ್ ಯಾವತ್ತು ಮೆಟೀರಿಯಲ್ ಇಂದ ಮಾತ್ರ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ. Whereas self requirement can be fulfilled only with the feelings. ಉದಾಹರಣೆಗೆ ತಗೊಳ್ಳಿ, ನಿಮ್ಗೆ ಯಾವ ಫುಡ್ ಬೇಕು ಎನ್ನುವುದು ನಮ್ಮ ಬಾಡಿಯ ರಿಕ್ವೈರ್ಮೆಂಟ್, ಯಾವ ಫುಡ್ ಬೇಕು ಎನ್ನುವುದು ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್. ನಮ್ಮ ದೇಹಕ್ಕೆ ಇರುವುದು ಕೇವಲ ಮೂರೇ ರಿಕ್ವೈರ್ಮೆಂಟ್ಗಳು. ಒಂದು ಏನು ಅಂತ ಹೇಳಿದ್ರೆ ನರಿಶ್ಮೆಂಟ್, ಆಹಾರ, ಪ್ರೊಟೆಕ್ಷನ್, ನಾವು ಹಾಕುವ ಡ್ರೆಸ್, ಚಪ್ಪಲಿ ಇತ್ಯಾದಿಗಳು. ಥರ್ಡ್ ಒನ್ ರೈಟ್ ಯುಟಿಲೈಸೇಷನ್. ರೈಟ್ ಯುಟಿಲೈಸೇಷನ್ ಅಂದ್ರೆ ಏನು? ವಿ ರಿಕ್ವೈರ್ ಸೆಲ್ ಫೋನ್. ಈಗ ಮೊಬೈಲ್ ಫೋನ್ ಇಲ್ಲದೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದಕ್ಕೆ ಮೊಬೈಲ್ ಫೋನ್ ನಮಗೆ ಬೇಕು? ಫಾರ್ ಕಮ್ಯುನಿಕೇಶನ್ ಪರ್ಪಸ್. ಸೊ ಬಾಡಿ ರಿಕ್ವೈರ್ಮೆಂಟ್ ಈಸ್ ಓನ್ಲಿ ದೀಸ್ 3. ನರಿಶ್ಮೆಂಟ್ ನಾವು ಆಹಾರವನ್ನು ಸೇವಿಸುವುದರ ಮೂಲಕ ಪಡೆದುಕೊಳ್ಳಬಹುದು. ಪ್ರೊಟೆಕ್ಷನ್ ನಾವು ಹಾಕುವ ಡ್ರೆಸ್, ನಾವು ಹಾಕುವ ಚಪ್ಪಲ್, ಅಲ್ಲದಿದ್ರೆ ಚಳಿಗಾಲದಲ್ಲಿ ನಾವು ಹಾಕುವ ಸ್ವೆಟರ್. ನಮ್ಮ ಬಾಡಿಯನ್ನು ರಕ್ಷಿಸಲಿಕ್ಕೆ ಯಾವುದೆಲ್ಲ ವಸ್ತುಗಳು ನಮಗೆ ಬೇಕೋ ಅವುಗಳೆಲ್ಲ ಈ ರಿಕ್ವೈರ್ಮೆಂಟ್ ಅಲ್ಲಿ ಬರ್ತದೆ. ಸೊ ಒನ್ ಥಿಂಗ್ ಯು ರಿಮೆಂಬರ್,
ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಅನ್ನು ಕೇವಲ ವಸ್ತುಗಳಿಂದ ಮಾತ್ರವೇ ನಮ್ಗೆ ಫುಲ್ಫಿಲ್ ಮಾಡಬಹುದು. ಹಸಿವಾಗುವಾಗ ನಮ್ಗೆ ತಿನ್ಲಿಕ್ಕೆ ಫುಡ್ ಬೇಕೇ ಬೇಕು. ಯಾರಾದ್ರೂ ಬಂದು ನಿನ್ನ ಹೊಟ್ಟೆ ತುಂಬಲಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬುವುದಿಲ್ಲ. ಆದ ಕಾರಣ ನಮ್ಗೆ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಅನ್ನು ಫುಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಮೆಟೀರಿಯಲೇ ಬೇಕು. ಆದರೆ ಎಷ್ಟು ಬೇಕು ಎನ್ನುವುದು ಕ್ವಶನ್. ನೋಡಿ, ಹಸಿವಾದಾಗ ನಿಮ್ಗೆ ಲಿಮಿಟೆಡ್ ಅಮೌಂಟ್ ಆಫ್ ಫುಡ್ ಬೇಕಾ, ಅನ್ಲಿಮಿಟೆಡ್ ಅಮೌಂಟ್ ಆಫ್ ಫುಡ್ ಬೇಕಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಬ್ಬನಿಗೆ 2 ದೋಸೆ ತಿಂದ್ರೆ ಹೊಟ್ಟೆ ಫುಲ್ ಆಗ್ಬಹುದು, ಮತ್ತೊಬ್ಬನಿಗೆ 5 ದೋಸೆ ಬೇಕಾಗಬಹುದು. ಆದ್ರೆ ಹಿಸ್ ರಿಕ್ವೈರ್ಮೆಂಟ್ ಈಸ್ ಲಿಮಿಟೆಡ್. ಪ್ರೊಟೆಕ್ಷನ್, ನಾವು ಡ್ರೆಸ್ ಹಾಕ್ತೇವೆ. ಸಿ, ಯಾವಾಗ್ಲೂ ನಾವು ಡ್ರೆಸ್ ಸಿಲೆಕ್ಟ್ ಮಾಡ್ಲಿಕ್ಕೆ ಹೋಗುವಾಗ 2 ವಿಷಯವನ್ನು ನಾವು ಗಮನಿಸ್ತೇವೆ. ಒಂದು, ಇನ್ ದಟ್ ಡ್ರೆಸ್ ವಿ ನೀಡ್ ಟು ಬಿ ಕಂಫರ್ಟ್. ನಮ್ಗೆ ಕರೆಕ್ಟ್ ಫಿಟ್ ಆಗಬೇಕು. ನಮ್ಮ ದೇಹಕ್ಕೆ ಅದು ಪ್ರೊಟೆಕ್ಷನ್ ಅನ್ನು ಕೊಡಬೇಕು. ಈವನ್ ಚಪ್ಪಲಿ ಕೇಸಲ್ಲೂ ಅದು ಸೇಮ್. ಫಾರ್ ಎಕ್ಸಾಂಪಲ್, ನೀವೊಂದು ಚಪ್ಪಲಿ ತೆಗಿಲಿಕ್ಕೆ ಅಂಗಡಿಗೆ ಹೋದರೆ ಚಪ್ಪಲಿ ಅಂಗಡಿಯಲ್ಲಿ ಏನು ಹುಡುಕ್ತೀರಿ? ಚಂದದ ಡಿಸೈನ್ ನ ಚಪ್ಪಲಿ ಹುಡುಕ್ತೀರಿ. ಆದ್ರೆ ಫಾರ್ ಮೋಸ್ಟ್ ನೀವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಆ ಚಪ್ಪಲಿ ನಮ್ಮ ಕಾಲಿಗೆ ಸರಿಯಾಗಿ ಸೂಟ್ ಆಗಬೇಕು. ಆ ಸೈಜ್ ನಮ್ಗೆ ಸರಿ ಸೂಟ್ ಆಗ್ಬೇಕು. ಸೈಜ್ ಸೂಟ್ ಆಗದೆ ಇದ್ರೆ ನಾವು ಎಷ್ಟೇ ಚಂದದ ಚಪ್ಪಲಿ ಆದ್ರೂ ನಾವು ತೆಗೆದುಕೊಳ್ಳುವುದಿಲ್ಲ. ಈಗ ನಾವಿದನ್ನು ಇನ್ನೂ ಸಹ ಅನಲೈಸ್ ಮಾಡ್ತಾ ಹೋಗುವ. ಸಿ, ದೇಹ ಹಸಿವಾದಾಗ ಆಹಾರ ಬೇಕು. ಎಷ್ಟು ಆಹಾರ ಬೇಕು? ಇಟ್ ಈಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ಆಹಾರ ತಿಂದ್ರೆ ಮಾತ್ರ ನಮ್ಮ ಹೊಟ್ಟೆ ಫುಲ್ ಆಗ್ತದೆ. ಆದರೆ ಯಾವ ಆಹಾರ ಬೇಕು? ಇಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಎ ಸೆಲ್ಫ್. ಡ್ರೆಸ್ ಹಾಕುವುದು ನಾವು ಪ್ರೊಟೆಕ್ಷನ್ಗೆ ಬೇಕಾಗಿ, ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಕಂಫರ್ಟ್. ನಾವು ಯಾವತ್ತು ನಮ್ಮ ದೇಹಕ್ಕೆ ಹೊಂದದ ಫಿಟ್ ಆಗದ ಡ್ರೆಸ್ ಅನ್ನು ಹಾಕೊಂಡು ಹೋಗುವುದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಕಂಫರ್ಟ್. ಆದ್ರೆ ಯಾವ ಕಲರಿನ ಡ್ರೆಸ್ ಹಾಕಬೇಕು, ಯಾವ ಫಂಕ್ಷನ್ ಗೆ ಹೋಗುವಾಗ ಯಾವ ಡ್ರೆಸ್ ಹಾಕಬೇಕು, ಇಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಅವರ್ ಸೆಲ್ಫ್. ಮೊಬೈಲ್ ಫೋನ್ ನಮ್ಗೆ ಕಮ್ಯುನಿಕೇಶನ್ ಪರ್ಪಸ್ಗೆ ಬೇಕು. ಆದ್ರೆ ಯಾವ ಬ್ರ್ಯಾಂಡಿನ ಮೊಬೈಲ್ ಫೋನ್ ಬೇಕು? ದಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಅವರ್ ಸೆಲ್ಫ್. ನೋಡಿ, ಯು ಕ್ಯಾನ್ ಫುಲ್ಫಿಲ್ ಯುವರ್ ಬಾಡಿ ರಿಕ್ವೈರ್ಮೆಂಟ್ ಯೂಸಿಂಗ್ ಮೆಟೀರಿಯಲ್, whereas self requirement may not be fulfilled by material. ಒಂದೊಂದನ್ನೇ ನಾವು ಅನಲೈಸ್ ಮಾಡ್ತಾ ಹೋಗುವ. ಫುಡ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಎ ಬಾಡಿ, whereas ಟೇಸ್ಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಎ ಸೆಲ್ಫ್. ನಿಮ್ಗೆ ಗುಲಾಬ್ ಜಾಮೂನ್ ಇಷ್ಟ. ಎಷ್ಟು ಗುಲಾಬ್ ಜಾಮೂನ್ ಕೊಟ್ರೆ ನಿಮ್ಗೆ ತಿನ್ಬಹುದು? ನಾನು 1 ಗುಲಾಬ್ ಜಾಮೂನ್ ನಿಮ್ಗೆ ಕೊಡ್ತೇನೆ, ತಿಂತೀರಿ, ಖುಷಿ ಆಗ್ತದೆ. 2 ಕೊಡ್ತೇನೆ, ತಿಂತೀರಿ, ಖುಷಿ ಆಗ್ತದೆ. 10 ಕೊಡ್ತೇನೆ, ತಿಂತೀರಿ, ಖುಷಿ ಆಗ್ತದೆ. 20 ಕೊಡ್ತೇನೆ, ಯು ಸ್ಟಾರ್ಟ್ ಒಮಿಟಿಂಗ್. ಬಿಕಾಸ್ ಬಾಡಿ ರಿಕ್ವೈರ್ಮೆಂಟ್ ಈಸ್ ಲಿಮಿಟೆಡ್. ನಿಮ್ಮ ಹೊಟ್ಟೆಯಲ್ಲಿ ಎಷ್ಟು ಹಿಡಿತದೋ ಅಷ್ಟು ಮಾತ್ರವೇ ನಿಮ್ಗೆ ತಿನ್ನಬಹುದು. ನಾವು ಲುಕ್ ಇನ್ ಟು ದ ಡ್ರೆಸ್. ನಾವು ಕಾಮನ್ ಆಗಿ ನೀವು ಮನೆಯಲ್ಲಿ ಹಾಕಿದ ಡ್ರೆಸ್ ಅನ್ನು ಬೇರೆ ಕಡೆ ಹೋಗುವಾಗ ಹಾಕೊಂಡು ಹೋಗುವುದಿಲ್ಲ. ಯಾವ ಕಾರಣಕ್ಕೆ? ಒಂದು ಫಂಕ್ಷನ್ಗೆ ಹೋಗುವಾಗ ತುಂಬಾ ಮೇಕಪ್ ಎಲ್ಲ ಮಾಡಿ ರೆಡಿ ಆಗಿಕೊಂಡು ಫಂಕ್ಷನ್ಗೆ ಹೋಗ್ತೀರಿ. ಯಾವ ಕಾರಣಕ್ಕೆ? ಅನಲೈಸ್ ಮಾಡಿ ನೋಡಿ. ನಮ್ಮ ಮನಸ್ಸಲ್ಲಿ, ನಮ್ಮ ಸೆಲ್ಫ್ ಅಲ್ಲಿ ಒಂದು ಆಲೋಚನೆ ಇರ್ತದೆ, ನಾನು ಚಂದವಾಗಿ ಡ್ರೆಸ್ ಹಾಕಿಕೊಂಡು ಹೋದ್ರೆ ಬೇರೆಯವರು ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ. ನವ್ ಯು ಥಿಂಕ್ ಅಬೌಟ್ ಇಟ್ ಸೆಲ್ಫ್. ನೀವು ಬೇರೆಯವರ ಡ್ರೆಸ್ ಅನ್ನು ನೋಡಿ ಎಷ್ಟು ಜನಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಿ? 1 ನಿಮಿಷ ಸರಿಯಾಗಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿ. ನೀವು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡುವುದು ಅವರ ಡ್ರೆಸ್ ಅನ್ನು ನೋಡಿಯಾ ಅಥವಾ ಅವರ ಗುಣವನ್ನು ನೋಡಿಯಾ? ಉದಾಹರಣೆಗಾಗಿ ಇದನ್ನು ತಗೊಳ್ಳಿ. ನಿಮ್ಮ ಎದುರು 2 ವ್ಯಕ್ತಿಗಳು ಬರ್ತಾರೆ. ಒಬ್ಬ ಒಳ್ಳೆ ಚಂದ ಟೈ ಕೋಟ್ ಎಲ್ಲ ಹಾಕಿ ನೀಟ್ಲಿ ಡ್ರೆಸ್ಡ್, ಇನ್ನೊಬ್ಬ ಹಳ್ಳಿ ಹೈದ ಮಣ್ಣಾದಂತಹ ವೇಷ್ಟಿಯನ್ನು ಉಟ್ಟು ಮಣ್ಣಾದಂತಹ ಹರಿದಂತಹ ಅಂಗಿಯನ್ನು ಹಾಕಿ ನಿಮ್ಮ ಎದುರು ಬರ್ತಾನೆ. ಆ ಇಬ್ಬರೊಟ್ಟಿಗೂ ನೀವು ಮಾತಾಡ್ತೀರಿ. ಫಸ್ಟ್ ಟೈ ಕೋಟ್ ಹಾಕಿದ ವ್ಯಕ್ತಿ ನಿಮ್ಮಲ್ಲಿ ಹೇಳ್ತಾನೆ,
ಮಾತಾಡುವಾಗ ಅವನಲ್ಲಿ ಸವಿನಯ ಇರುವುದಿಲ್ಲ. ನಿಮ್ಮನ್ನು ಅವನು ಇವನು ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿಸ್ತಾನೆ. ಎರಡನೇ ವ್ಯಕ್ತಿ ನಿಮ್ಮಲ್ಲಿ ತುಂಬಾ ಚಂದವಾಗಿ ಮಾತಾಡ್ತಾನೆ, ಧನ್ಯವಾದ ಅಂತ ಹೇಳಿ ಹೋಗ್ತಾನೆ. ಔಟ್ ಆಫ್ ದೀಸ್ ಟೂ ಇಂಟರಾಕ್ಷನ್ ನೀವು ಯಾವ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಮನಸ್ಸಲ್ಲಿ ಬಯಸ್ತೀರಿ? ಈಗ ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿ, ನೀವು ಮತ್ತೊಂದು ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡುವುದು ಆತನ ಡ್ರೆಸ್ ಅನ್ನು ನೋಡಿಯಾ ಅಥವಾ ಆತ ನಿಮ್ಮೊಡನೆ ಹೇಗೆ ವರ್ತಿಸಿದ ಎನ್ನುವಂತಹ ಬಿಹೇವಿಯರ್ ಅನ್ನು ನೋಡಿಯಾ? So when we have this clarity, what is our body requirement as well as what is our self requirement, 90% of our problem is solved. ಸ್ನೇಹಿತರೆ, ಇದರ ಕುರಿತು ಚೆನ್ನಾಗಿ ಆಲೋಚನೆ ಮಾಡಿ ಇನ್ನು ತುಂಬಾ ಕ್ಲಾರಿಟಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದ.